ನಾನಿವತ್ತು ನಮ್ಮ ಯಜಮಾನ್ರು ಬರ್ತ್ಡೇಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ನ ಅರೇಂಜ್ ಮಾಡಿದ್ದೆ. ನಾನು ಅನ್ಕೊಂಡಿದ್ ಪ್ಲಾನೇ ಬೇರೆ, ಆದ್ರೆ ಇವತ್ತು ಆಗಿದ್ ಬೇರೆ. ನಮ್ಮನೆ ಟೆರೆಸ್ ಮೇಲೆನೆ ಡೆಕೋರೇಷನ್ ಎಲ್ಲ ಮಾಡಿ ಕ್ಯಾಂಡಲ್ ಲೈಟ್ ಡಿನ್ನರ್ ನ ಅರೇಂಜ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡಿದ್ದು. ಆದ್ರೆ ಕಾರಣಾಂತರಗಳಿಂದ ಅದಾಗ್ಲೇ ಇಲ್ಲ. ಪ್ರತಿ ಸಲನು ನಾನು ಏನಾದ್ರೂ ನಮ್ಮ ಯಜಮಾನ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡ್ರೆ ಯಾವ್ದಾದ್ರು ರೀತಿಲಿ ಅವರಿಗೆ ಗೊತ್ತಾಗಿರುತ್ತೆ. ಆದ್ರೆ ನಾನು ಇವ್ರಿಗೆ ಈ ಸಲ ಒಂದ್ ಸ್ವಲ್ಪನೂ ಕೂಡ ಕ್ಲೂನು ಕೊಡ್ಲಿಲ್ಲ. ರೀ ಯಜಮಾನ್ರೆ, ಇವತ್ತಿನ ಕ್ಯಾಂಡಲ್ ಲೈಟ್ ಡಿನ್ನರ್ ನಿಮಗೆ ಹೇಗ್ ಅನ್ನಿಸ್ತು? ಕ್ಯಾಂಡಲ್ ಲೈಟ್ ಡಿನ್ನರ್ಗಿಂತ ನಾನು ಖುಷಿಯಾಗಿರ್ಬೇಕು ಅಂತ ನೀನು ಮಾಡಿದ ಪ್ರಯತ್ನ ತುಂಬಾನೇ ಸಂತೋಷ ತಂದುಕೊಡ್ತು. ಎಲ್ಲ ರಿಲೇಷನ್ಶಿಪ್ನಲ್ಲೂ ಕೂಡ ಈ ಚಿಕ್ಕ ಚಿಕ್ಕ ಎಫರ್ಟೇ ಮ್ಯಾಟರ್ ಆಗೋದು. ಈ ಚಿಕ್ಕ ಚಿಕ್ಕ ಎಫರ್ಟಿಂದನೇ ತುಂಬಾ ಖುಷಿಯಾಗಿರ್ಬೋದು. ಗಿಫ್ಟ್ ಬಗ್ಗೆ ಕೇಳ್ತೀರಾ. ನನ್ನ ಹೆಂಡ್ತಿನೇ ನನಗೆ ದೊಡ್ಡ ಗಿಫ್ಟು, ಮತ್ತು ನಮ್ಮ ಅಪ್ಪ ಅಮ್ಮ, ಇವ್ರು 3 ಜನ ಇದ್ರೆ ಸಾಕು, ನನಗೆ ಯಾವ ಗಿಫ್ಟೂ ಬೇಡ. ತುಂಬಾ ಖುಷಿಯಾಗಿದ್ದೀನಿ. ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇನೆ, ನೀವು ಯಾವಾಗಲೂ ಇದೇ ಥರ ಖುಷಿಯಾಗಿ ಇರಬೇಕು ಅಂತ. ಮತ್ತೊಮ್ಮೆ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಮಗೋಸ್ಕರ ಯಾರು ಕಾಯ್ತಾರೋ ಅವರಿಗೋಸ್ಕರ ಬದುಕಿ, ನಮಗೋಸ್ಕರ ಯಾರು ಅಳ್ತಾರೋ ಅವ್ರನ್ನ ನಗಿಸಿ, ನಮಗೋಸ್ಕರ ಪ್ರತಿ ಕ್ಷಣ ಯಾರು ಹಂಬಲಿಸ್ತಾರೋ ಅವರನ್ನ ಪ್ರೀತಿಸಿ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.